ಗೌರ್ಮೆಂಟ್ ಜಾಬ್ ತಗೊಂಡು ರಿಟೈರ್ಡ್ ಆಗಿ ಮತ್ತು ಒಂದು ಕೆಲಸ ಸಿಕ್ಕಿದಾಗ ಒಂದು ಖುಷಿ ಆಗುತ್ತೆ ಗೊತ್ತಾ, ಯಾರು ಈ ದೊಡ್ಡವ್ರುಗಳಿಗೆ ಆ ಥರ ಫೀಲ್ ಆಗ್ತಾಯಿದೆ ನನಗೆ. ಯಾಕೆಂತಂದರೆ ಎಷ್ಟೋ ದಿನ ಆದಮೇಲೆ ಮೋಟೋ ವ್ಲಾಗ್ ಮಾಡೋಕ್ಕೆ ಅಂತ ಬಂದಿದ್ದೀನಲ್ಲ. ಇವಾಗ ಟೈಮ್ ಎಕ್ಸಾಕ್ಟಾಗಿ 7:27 ಆಗಿದೆ. ಆಗಲ್ಲ ಹೇಳ್ದಂಗೆ ನಮ್ಮ ಪಯಣ ಕುದುರೆ ಮುಖದ ಕಡೆ. ಸೊ ನನಗೆ ಫೀಲ್ ಹೆಂಗಾಗ್ತಿದೆ ಅಂತಂದರೆ ಹಳೆ ರೌಡಿ ಮತ್ತು ಫೀಲ್ಡಿಗೆ ಬಂದಂಗೆ ಸಖತ್ತಾಗಿ ಕಾಣಿಸ್ತಾ ಇದೆ ಮಾತ್ರ ಜೋಗಿ. ಏನು ಗುರು, ಆದರೂ ಬೈಕ್ ಕೂಡ ಮಜಾನೇ ಮಜಾ ಅಲ್ವಾ. ನಮ್ಮ ಹತ್ರ ಕಾರ್ ಇರ್ಬೋದು. ನಾನು ಅದಕ್ಕೆ ಅನ್ಕೋತಾ ಇದ್ದೆ, ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಅಷ್ಟಷ್ಟು ಕೋಟಿಗಟ್ಟಲೆ ಕಾರ್ ಇದ್ದರು ಯಾಕೆ ಬೈಕಿಗೆ ಬರ್ತಾರಲ್ಲಪ್ಪ ಅಂತ ಮೊದಲು ಆವಾಗ. ಆದರೆ ಈಗ ಅರ್ಥ ಆಗ್ತಿದೆ ಬೈಕ್ ವ್ಯಾಲ್ಯೂ ಏನು ಅಂತ. ಎಲ್ಲ ಹೆಂಗೆ ಮಾಡಿದ್ದೀನಿ ಅಂತಂದರೆ ಹೊಸ ಗಾಡಿ ಥರ ಮಾಡಿಬಿಟ್ಟಿದ್ದೀನಿ. ಮಾತ್ರ ರೈಡ್ಗಂತೂ ಒಳ್ಳೆ ಮಜಾ ಇರುತ್ತೆ. ನಾನೇನು ಜಾಸ್ತಿ ಲಗೇಜ್ ಏನೂ ಹಾಕೊಂಡಿಲ್ಲ, ಸಿಂಪಲಾಗಿ ರೆಡಿ ಆಗಿದ್ದೀನಿ. ಇಲ್ಲೇ ಟ್ರಿಪ್ನ 0 ಮಾಡ್ಕೊಂಬಿಡ್ತೀನಿ. ಸೊ ನನಗೂ ಅವಾಗ ಒಂದು ಐಡಿಯಾ ಸಿಗುತ್ತೆ, ಎಷ್ಟು ಕಿಲೋಮೀಟ್ರ್ ಓಡಿದೆ ಏನು ಎತ್ತ ಎಲ್ಲ ಲೆಕ್ಕ ಸಿಗುತ್ತೆ. ಆ್ಯಕ್ಚುಲಿ ಚಳಿಗಾಲದಲ್ಲಿ ಕ್ಲೈಮೇಟ್ ಹೆಂಗಿದೆ ಅಂತಂದರೆ ಅಲ್ಟಿಮೇಟ್ ಫೀಲ್ ಕೊಡ್ತಾಯಿದೆ ಮಾತ್ರ. ಬಟ್ ಬೇಗ ಓಡೋಣ ಅಂತ ಅಂದ್ಕೊಂಡೆ, ಬೇಗ ಓಡೋಕ್ಕಾಗಿಲ್ಲ ನನಗೆ. ಚಳಿ ಸಿಕ್ಕಾಪಟ್ಟೆ ಆಯಿತು, ಎದ್ದೇಳಲೇ ಇಲ್ಲ ನಾನು, ಸಿಂಪಲಾಗಿ ಮಲಗಿದ್ದೆ. ಬೆಳಗ್ಗೆ ಮಾರ್ನಿಂಗ್ ಟೈಮ್ ತೋರಿಸ್ದಂಗೆ ಆಗುತ್ತೆ, ಇಲ್ಲ ನೈಟ್ ಟೈಮಲ್ಲಿ ಹೋದರೆ ಏನೂ ಆಗೋಲ್ಲ. ಆ್ಯಕ್ಚುಲಿ ನೈಟೇ ಹಾಸನ್ಗೆ ಹೋಗಬೇಕು ಅಂತ ಅಂದ್ಕೊಂಡೆ, ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಈ ಥರ ಡಿಸೈಡ್ ಮಾಡ್ಕೊಂಡು ಬೆಳಗ್ಗೆ ಶುರು ಮಾಡಿದಾಗ್ಲೇ ಆ ರೈಡ್ಗೊಂದು ವ್ಯಾಲ್ಯೂ ಅಂತ ಹೇಳ್ಬೋದು. ಆ್ಯಕ್ಚುಲಿ ಮಣಿಪಾಲ್ ಹಾಸ್ಪಿಟಲ್ ಪರವಾಗಿಲ್ಲ, ಅಟ್ಲೀಸ್ಟ್ ಬೆಳಗ್ಗೆ ಸಿಗ್ನಲ್ ಬೇಗ ಬಿಡ್ತಾಯಿದೆ. ಇಲ್ಲ ನಾನು ಬಂದಿದ್ದು ಲೇಟ ಅಂತ ಗೊತ್ತಾಗ್ತಿಲ್ಲ. ಬಟ್ ಸಂಭವ ಬಿಟ್ಟಿದೆಯಲ್ಲ, ಬನ್ನಿ ಅದೇ ಖುಷಿ. ತಂದೆ ಅಪರೂಪದ ನನ್ನಿನ ಕಂಡೆ. ಗಾಡಿ ಸರ್ವಿಸ್ ಎಲ್ಲ ಮಾಡಿಸಿ ಇಟ್ಟಿರೋದಕ್ಕೆ ಹೆಂಗೆ ಹೋಗ್ತಿದೆ ಗೊತ್ತಾ. ಮೈಸೂರಲ್ಲಿ ಟ್ರಾಫಿಕ್ ಫೀಲ್ ಆಗ್ತಾ ಇದೆ. ಸೊ ಮೊದಲೆಲ್ಲ ಇಲ್ಲಿ ಒಂದು 10 ನಿಮಿಷಕ್ಕೆ ಬರ್ಬೋದಿತ್ತು, ಈಗೆಲ್ಲ 15 ನಿಮಿಷ, 1/4 ಗಂಟೆ 20 ನಿಮಿಷ ತಗೋತೈತೆ. ಏನಾಗ್ತಿದೆ ನಮ್ಮ ಮೈಸೂರಿಗೆ, ಅಯ್ಯೋ ದೇವರೇ. ಬಟ್ ಬೆಂಗಳೂರಷ್ಟೆಲ್ಲ ಕ್ರೌಡ್ ಆಗಲ್ಲ ಅಂತ ಅನ್ಕೋತೀನಿ, ಹೇಳೋಕ್ಕಾಗಲ್ಲ ಆದ್ರೂ ಅಲ್ವಾ. ಸೊ ಈಗ ಎಕ್ಸಾಕ್ಟಾಗಿ ನಾವು ಹಿನ್ಕಲ್ ಫ್ಲೈಓವರ್ ಕೆಳಗಡೆಗೆ ಹೋಗ್ತಾ ಇದ್ದೀವಿ. ಸೊ ಈಗ ಟುವರ್ಡ್ಸ್ ಹಾಸನ್ ಹೈವೇನ ತಗೊತೀವಿ. Slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. ಟೈಮ್ ಕರೆಕ್ಟಾಗಿ 10 ಗಂಟೆ 20 ನಿಮಿಷ ಆಗಿದೆ. ಈಗ ಎಕ್ಸಾಕ್ಟಾಗಿ ಹಾಸನಕ್ಕೆ ಬಂದು ತಲುಪಿದೆ ಅಂತೂ ಇಂತು. ಆ್ಯಕ್ಚುಲಿ 2 ಗಂಟೆ 3/4 ಅವರ್ ತೋರಿಸ್ತು. ಬಟ್ ನಮ್ಮ ಗಾಡಿನಲ್ಲಿ ನಾನು ಎಷ್ಟೊತ್ತು ಬಂದೆ ಗೊತ್ತಾ, 1.25 ಗಂಟೆ, ಅಂದರೆ 1 ಅವರ್. ಸೊ ನನ್ನ ಪ್ರಕಾರ ಅದು ಗೂಗಲಲ್ಲಿ ತೋರಿಸಿರೋದು ಕಾರಿಗೆ, ಬೈಕಿಗಲ್ಲ. ಸಿಗ್ನಲ್ ಇಲ್ವಾ ಗುರು? ಸಿಗ್ನಲ್ಲೇ ಇಲ್ಲ, ಆಟೋಮೆಟಿಕ್ ಬಿಟ್ಬಿಟ್ಟವ್ರ ಅಂತ. ಓಕೆ, ಯಾಕೆ ಸಿಗ್ನಲ್ಲೇ ಹಾಕಿಲ್ಲ ಇವರು? ಈ ಪಾರ್ಟಿ ಡಿಸ್ಟಿಕ್ಕಲ್ಲಿ ಸಿಗ್ನಲ್ ಹಾಕದೆ ಹಿಂಗೆ ಬಿಟ್ರೆ ಜನ ಮತ್ತು ಹೊಡೆದಾಡ್ಕೊಳ್ಳೋದು ಇನ್ನೇನು ಮಾಡ್ತಾರೆ. ಲೊಕೇಶನಿಗೆ ಬಂದೆ, ಏನಿಲ್ಲ ಜಸ್ಟ್ ಒಂಚೂರು ತಿಂಡಿ ತಿನ್ಕೊಂಡು 1/4 ಗಂಟೆ ಬ್ರೇಕ್ ಹಾಕಿ ಮತ್ತೆ ವಾಪಸ್ ಹೊಟ್ಬಿಡ್ತೀವಿ. ಎಷ್ಟೊತ್ತಿಗೆ ಬಂದೆ? ಎಷ್ಟೊತ್ತಾಯಿತು? ಸೈಕ್ ಆಗೋಗಿದೆಯಾ ಏನಪ್ಪ ಅಂದೆ. ನಾನು ಅಲ್ಲೊಂದು ಜಸ್ಟ್ ಒಂದು ಬ್ರೇಕ್ ಹಾಕಿದೆ ಅಷ್ಟೇ. ಹೌದಾ? ಕಳ್ಳ. ಸ್ಟಾರ್ಟ್ ಮಾಡಿದೆ ಅಲ್ಲೇ ನಮ್ಮಲ್ಲೇ ಕಾಫಿ ಮಾಡ್ಕೊಂಡು ರೆಕಾರ್ಡಿಂಗ್ ಎಲ್ಲ ಐತೆ. ಹೇಳೋ ನಿನ್ನ ಬಣ್ಣ ಬಯಲಾಗಲಿ. ಇವಾಗ ಆ್ಯಕ್ಚುಲಿ HVR ಹೋಟ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಏನು ಅಂತಂದರೆ ಇಲ್ಲಿ ಒಳ್ಳೆ ದೋಸೆ ಸಿಗುತ್ತೆ. ಆ್ಯಕ್ಚುಲಿ ಅದಕ್ಕೆ ವಿನಯ್ನೂ ಕರೆದ ಇಲ್ಲಿಗೆ. ನಾನು ಸೀದಾ ಮ್ಯಾಪ್ ಹಾಕೊಂಡು ಬಂದ್ಬಿಟ್ಟೆ.
ಸೊ ಇಲ್ಲಿರೋರೆಲ್ಲರೂ ನಮ್ಮ ಸಬ್ಸ್ಕ್ರೈಬರೇ, ಅದೇ ಒಂದು ಖುಷಿ. ಹೋಟ್ಲವ್ರು ಅಣ್ಣ ಇದ್ದಾರಲ್ಲ ಅವರಂತೂ ಪಾಪ ಪ್ರತಿ ಸಲ ಬಂದಾಗಲೂ ಮಾತಾಡಿಸ್ತಾರೆ. ಅಣ್ಣ ನಮಸ್ಕಾರ, ಆರಾಮ? ನಾನು ಚೆನ್ನಾಗಿದ್ದೀನಿ, ನೀವು? ಏನು ನಿಮ್ಮ ಹೆಸರು? ರವೀಂದ್ರ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಎಲ್ಲಿ, ಹಾಸನೇನಾ? ಎಲ್ಲಿ ಹಾಸನಲ್ಲಿ? ವರ್ಕ್ ಮಾಡಿ ಸೂಪರ್, ಇದು ಸೂಪರ್. ಎಷ್ಟು ಏಜ್ ನಿಮಗೆ? ಅಷ್ಟೇನಾ? ಆರಾಮಾಗಿ ಮಾಡ್ಬೋದು ಮಾಡಿ. ಸೊ ಒಳ್ಳೆ ತಿಂಡಿ ಆಯಿತು, ಬೆಳಗ್ಗೆ ಒಂದು ತಿಂಡಿ ಒಂದು ಕಾಫಿ, ಸಮಾಧಾನ ಆಯಿತು. ಇವಾಗ ಮತ್ತೆ ನಮ್ಮ ಪಯಣ ಹೊರಡುತ್ತೆ. ಈಗ ಆಲ್ಮೋಸ್ಟ್ ಅರ್ಧ ಓಡಿಸಿದ್ದೀನಿ, ಓಕೆನಾ? ಸೊ ನಾನು 130 ಕಿಲೋಮೀಟ್ರ್ ಓಡಿಸಿದ್ದೀನಿ. ಒಂದು ಒಳ್ಳೆ ಬ್ರೇಕ್ ಆಯಿತು. ಸೊ ನೆಕ್ಸ್ಟ್ ಸಲ ನೀವು HVR ಅಂದರೆ ಹಾಸನಕ್ಕೆ ಬಂದಾಗ HVR ಟ್ರೈ ಮಾಡಿ, ತಿಂಡಿ ಸಗದಾಗಿದೆ. ಅಡ್ಜಸ್ಟ್ ಮಾಡ್ಕೊ. ಸೊ ವಿನಯ್ದು ನೋಡಿ ಡಕಾರ್ ರ್ಯಾಲಿ ಟೈಪು ಎಕ್ಸ್ಪಲ್ಸ್ನ ರೆಡಿ ಮಾಡಿಸಿದ್ದಾನೆ, ಸಖತ್ತಾಗಿದೆ. ಬಟ್ ಆದರೆ ಆ ಪಾರ್ಟಿ ಲಗೇಜ್ ಹೊತ್ಕೊಂಡು ಹೆಂಗೋ ಮರೆ ಬರ್ತಾ ಇದೆಯಾ? ಹಾಂ, ಆ ಪಾರ್ಟಿ ಲಗೇಜ್ ಹೊತ್ಕೊಂಡು ಹೆಂಗೆ ಬರ್ತಾ ಇದೆಯಾ ಅಂತ? ಹಾಂ, ಸೀಟ್ ಮೇಲೆ ಹಾಕಿದ್ಯಾ ಕರೆಕ್ಟಾಗಿ? ಸೊ ಆಮೇಲೆ ಇನ್ನೊಂದು ನೋಡಿ, ವಿನಯ್ದು DJ ಆಸ್ಮೋನೇನೋ, ನಂದು DJ ಆಸ್ಮೋನೇನೋ, ನ್ಯಾನೋ ಸಿಂಪ್ಲಿ. ಓಕೆ, ರೈಡ್ ಇವಾಗ ಮತ್ತೆ ಶುರು ಆಗ್ತಾಯಿದೆ. ಹಾಸನ್ ಬ್ಯೂಟೀಸ್, ನಗುವ ನಯನ ಮಗುವ ಮೌನ. ಹಾಸನಕ್ಕೆ ಬಂದಾಗ ನಮ್ಮ ಒಂಟಿ ಅಂದರೆ ಶಶಾಂಕನ್ನ ಮೀಟ್ ಮಾಡದೆ ಹೋಗ್ತಾ ಇದ್ದೀನಿ ಅಂತ ನೀವು ಅನ್ಕೋತಾ ಇದ್ದೀರಾ. ಹಾಸನಕ್ಕೆ ಬಂದರೆ ಅವನನ್ನು ಮೀಟ್ ಮಾಡದೆ ಹೋಗೋ ಚಾನ್ಸೇ ಇಲ್ಲ ನಾನು. ಸೊ ಅವನು ಒಂಟಿ ಆಗಿರ್ಬೋದು, ಇವನು ಎಪಿಕ್ ಆಗಿರ್ಬೋದು, ಇವರೆಲ್ಲ ಯಾವಾಗ ಪರಿಚಯ ಆದ ದಿನದಿಂದ ಇವತ್ತವರೆಗೂ ಪಾಪ ಅಷ್ಟೇ ಜೊತೆಲಿ ನಿಂತ್ಕೊಂಡು ಒಂದು ಚೂರು ಹೇಟಿಸಮ್ಮು ಆ ಥರ ಏನೂ ಇಲ್ಲದೆ ಬೆಳೆದಷ್ಟು ಖುಷಿ ಪಡ್ತಾ ಅವರು ಬೆಳೀತಾ ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ ಗೊತ್ತಾ ಇವರು. ಇವ್ನು ನೋಡಿ ಇವಾಗ DJ ಡ್ರೋನ್ ಕೇರ್ ಅಂತ ಸ್ವಂತವಾಗಿ ಒಂದು ಅಂಗಡಿ ಇಟ್ಕೊಂಡ. ಇನ್ನು ನಮ್ಮ ಒಂಟಿ ಆಚರಣೆ ಅನ್ನೋ ಒಂದು ಒಳ್ಳೆ ಇವೆಂಟ್ ಪೇಜ್ನ ಕ್ರಿಯೇಟ್ ಮಾಡ್ದ. ಇವತ್ತು ಹಾಸನದಲ್ಲಿ ಅವನು ಒಂದು ರೆಕಗ್ನೈಸ್ಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನರ್ ಆಗಿದ್ದಾನೆ. ಸೊ ಈ ಥರ ನಾವು ಯಾವಾಗ ಇನ್ನೊಬ್ಬರನ್ನ ನೋಡಿ ಕಿಚ್ಚು ಪಡದೇ ಇರ್ತೀವೋ ಆವಾಗಲೇ ನಮ್ಮ ಬದುಕಲ್ಲಿ ಏನಾದರೂ ಬದಲಾವಣೆ ಆಗೋದು. ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಟ್ಟಿತು ಕೂಡಲ ಸಂಗಮ ದೇವ ಅಂತ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದು ಅಂದ್ಕೊಂಡ್ರೆ ಆಬ್ವಿಯಸ್ಲಿ ದೇವ್ರು ನಮ್ಮನ್ನು ಬೆಳೆಯೋಕ್ಕೆ ಬಿಡ್ತಾನೆ ಅಂದ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ಏನು ಹೀರೋ ಥರ ಇದ್ದಾನೆ ನೋಡಿ, ಸಖತ್ತಾಗಿದೆ ಮಾತ್ರ ಗಾಡಿ. ಪ್ರೀತಮಣ್ಣನ ಬರ್ಡೇಗೆ ಊರಲ್ಲೆಲ್ಲ ಇದಾಕವ್ರೆ, ಬ್ಯಾನರ್ಗಳನ್ನ ಹಾಕ್ಬಿಟ್ಟವ್ರು ನೋಡಿ, ಎಷ್ಟು ನಗುಮುಖದಿಂದ ಇದ್ದಾರೆ ಅಲ್ವಾ. ಬೇಲೂರು ರೋಡು, ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಹುಷಾರಾಗಿ ಹೋಗ್ಬೇಕು. ಸಿಂಗಲ್ ರೋಡು ಮೇಲೆ ಬಂದು ಬೀಳ್ತಾರೆ. ಏನು ಗುರು, ಎಷ್ಟು ಡೇಂಜರ್ ಆಗೈತೆ ಅಂತಂದರೆ ಈ ರೋಡು. ನೀವು ಹಂಗಂತ ನಿಧಾನಕ್ಕೆ ಹೋದ್ರೂ ಆಗಲ್ಲ, ಇಲ್ಲಿ ನೀವು ಹೆಂಗೆ ಹೋದ್ರೂ ಮೇಲೆ ಬೀಳ್ತಾರೆ. ನೋಡ್ಕೊಂಡು ಹುಷಾರಾಗಿ ನಾವೇ ಬರಬೇಕಷ್ಟೆ. ಓಕೆ, ಟೈಮ್ ಎಕ್ಸಾಕ್ಟಾಗಿ ಇವಾಗ 12 ಗಂಟೆ ಆಗಿದೆ. ಬೇಲೂರಿಗೆ ಬಂದಿದ್ದೀವಿ. ಸೊ 8 ಗಂಟೆಗೆ ಬಿಟ್ಟು ಬೇಲೂರಿಗೆ 12 ಗಂಟೆಗೆ ಬಂದಿದ್ದೀನಿ ಮೈಸೂರಿಂದ. ಓ, ಜೇನುಗಳು ನೋಡಿ ಎಷ್ಟು ಕಟ್ಟಿದೆ ಅಂತ, ಬ್ರಿಡ್ಜ್ ಕೆಳಗಡೆ ಹೆಜ್ಜೇನುಗಳು. ಬೇಲೂರಿನ ಸೇತುವೆ, ಹಳೆ ಸೇತುವೆನ ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ಬೇಲೂರು ಶಾಸನ, ಬೇಲೂರು, ಹಳೇಬೀಡು, ಚೆನ್ನಕೇಶವ ಎಲ್ಲ ಒಂಥರ ಚೆಂದ. ಹಿಸ್ಟ್ರಿಗಳು ಕೇಳೋಕ್ಕೆ ಅದ್ಭುತವಾಗಿರ್ತವೆ ಮಾತ್ರ. ಸೊ ಶ್ರೀಲಂಕಾ ವೈಬೂ ಒಂದು ಸ್ವಲ್ಪ ಇಲ್ಲಿಗೆ ಮ್ಯಾಚ್ ಆಗ್ತಾಯಿದೆ. ಸೊ ಸಿಗ್ರಿಯ ಊರಿಗೆ ಹೋಗಿದ್ದೆ ಗೊತ್ತಾ, ಆ ಸಿಗ್ರಿಯ ಊರು ಮತ್ತು ನಮ್ಮ ಬೇಲೂರು ಎರಡೂ ಒಂದೇ ಥರ ಫೀಲ್ ಆಗ್ತಿದೆ ನನಗೆ. ಅಂದರೆ ಈ ಬಿಸಿಲು ವಾತಾವರಣದಿಂದ ಹಿಡಿದು ಅದೇನೋ ಒಂದು ಸೇಮ್ ಮ್ಯಾಚ್ ಆಗ್ತಾಯಿದೆ ನನಗೆ. ಇದೊಂಥರ ಜಾಗ ಚೆಂದ ನೋಡಿ, ಒಂಥರ ಸಿಂಗಲ್ ರೋಡು, ಬಟ್ ಆ ಕಡೆ ಈ ಕಡೆ ಆಲದ ಮರಲ್ಲಿ ನೆರಳು. ಲೆಫ್ಟ್ ಸೈಡಲ್ಲಿ ಇನ್ನು ಮುಂದೆ ಹೋಯ್ತಂಗೆ ಕಾಫಿ ತೋಟ ಎಲ್ಲ ಸಿಗೋಕ್ಕೆ ಶುರು ಆಗುತ್ತೆ. ಅಲ್ಟಿಮೇಟ್ ಇರುತ್ತೆ ನೋಡಿ ಈ ವ್ಯೂ, ಏನು ಚೆಂದ ಗೊತ್ತಾ. ಆದರೆ ರೋಡೆಲ್ಲ ದೊಡ್ಡದು ಮಾಡಿದ್ರೆ ಎತ್ತಾಕ್ಬಿಡ್ತಾರೆ, ಎಲ್ಲನೂ ಹೊಡೆದು ಉಳಿಸ್ತಾರೆ. ಬಾ ನೋಡ್ರಿ ಏನು ಚೆನ್ನಾಗಿದೆ, ಬ್ಯೂಟಿಫುಲ್ ಅಲ್ಲ.
ಚೇಕನಹಳ್ಳಿ ಸಂತೆ ನಡೀತಾ ಇದೆ ನೋಡಿ, ಮೂಡಿಗೆರೆ ತಾಲೂಕು. ನೋಡಿ ಕರೆಕ್ಟಾಗಿ 187 ಕಿಲೋಮೀಟ್ರ್ ಬಂದಿದ್ದೀವಿ ಮೈಸೂರಿಂದ. ಆವಾಗಲೇ ಹೆಂಗೆ ಕಾಣಿಸ್ತಾ ಇದೆ ಅಂತ, ಮೆಣಸು ಕಾಫಿ ಎಲ್ಲ ಕಾಣಿಸ್ತಾ ಇದೆ ನಮಗೆ. ಏನೋ ಒಂಥರ ಪ್ರಕೃತಿನೇ ವಿಸ್ಮಯ ಅಲ್ಲ. ಏನು ಕಾಲ ಓಕೆ. ಸೊ ಈಗ ಮೂಡಿಗೆರೆ ಹತ್ರ ಇದ್ದೀವಿ. ಸೊ ಈ ಕಡೆಗೆ ಹೋದರೆ ನಮಗೆ ದೇವ್ರ ಮನೆ ಸಿಗುತ್ತೆ. ಸೊ ಸಿಟಿಯಿಂದ ಎಕ್ಸಿಟಲ್ಲಿ ನಿಂತಿದ್ದೀವಿ. ನೋಡೋಣ, ಅವನು ಸ್ಟೇಗೆ ಫೋನ್ ಮಾಡ್ತಾ ಇದ್ದಾನೆ. ಏನಿ ಡೈರೆಕ್ಟಾಗಿ ಸ್ಟೇಗೆ ಹೋಗ್ಬೋದಲ್ಲ? ಸ್ಟೇಗೆ ಡೈರೆಕ್ಟಾಗಿ ಸ್ಟೇಗೆ ಹೋಗ್ಬೋದಲ್ಲ? ಹಾಂ 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 ಸರಿ, ಎಲ್ಲರೂ ಒಂದು ಟೀ ಕುಡಿಯೋಣ, ಒಂದು ಟೀಗೆ ಕುಡ್ಕೊಂಡು ಹೋಗೋಣ. ಓಕೆ, ಕೊಟ್ಟಿಗೆಹಾರಕ್ಕೆ ಬಂದು ತಲುಪಿದ್ವಿ. ಟೈಮ್ ಎಕ್ಸಾಕ್ಟಾಗಿ 12:45 ಅಂತೂ ಇಂತೂ ಬಂದು. ಸೊ ಈ ಕಡೆಗೆ ಆ್ಯಕ್ಚುಲಿ ನಾವು ಕಟ್ಟಾಗಬೇಕಿರೋದು ಆ ಕಡೆಗೆ, ನಾನು ಮರ್ತುಬಿಟ್ಟೆ. ಹಿಂಗೆ ಸ್ಟ್ರೈಟಾಗಿ ಹೋದರೆ ಹಿಂಗೆ ಹೋಗ್ಬಿಡ್ತೀವಿ. ಸೊ ಹಿಂಗೆ ಹೋಗೋಣ. ಕನ್ಫ್ಯೂಸ್ ಆಗ್ಬಿಟ್ಟೆ. ನಡಿ, ಅಲ್ಲಿ ಸ್ಟಾಪ್ ಹಾಕೋಣ ಎಲ್ಲಾದರೂ. ಇಲ್ಲ, ಆ್ಯಕ್ಚುಲಿ ಈ ಆ್ಯಂಗಲಿಂದ ಸಖತ್ತಾಗಿ ಬರ್ತೈತೆ ನೋಡಿ ಹಿಂಗೆ. ಹೊರ್ನಾಡು ಬಸ್ ಹೋಯ್ತೈತೆ. ಇನ್ನೂ ಇಲ್ಲಿ ಪ್ರೈವೇಟ್ ಬಸ್ದೇ ಒಂಥರ ಗಮ್ಮತ್ತು ಮಾತ್ರ. ಕೊಟ್ಟಿಗೆಹಾರ ಬಂದರೆ ಈ ಸ್ಟಾಪ್ ಅಂತೂ ಮಿಸ್ಸೇ ಇಲ್ಲ. ಹೆಂಗೈತೆ? ಚೆನ್ನಾಯ್ತಾ? ಈಗ ಪ್ಲ್ಯಾನ್ ಚೇಂಜ್ ಮಾಡಲಾ? ಕಳಿಸಬೇಡ, ಇನ್ನೊಂದು ಜಾಗಕ್ಕೆ ಕರ್ಕೊಯ್ತೀನಿ, ಬತ್ತೀಯಾ? ಅಲೋ, ನಡಿ ಹೋಗೋಣ. ಯಾರು ಫೋನ್ ಮಾಡಿದ್ದು? ನಮ್ಮ ರಾಕಿ ವಿನಯ್ ಅವರ ಪಾರ್ಟ್ನರ್. ಅಲ್ಲೇ ಎಷ್ಟು ದಿನ, 2 ದಿನ ಇರೋಕ್ಕಾಗಲ್ಲ ಈಗ ಅಲ್ಲಿ, ನಂಗೆ ಗೊತ್ತು. ಅಂದರೆ ಬ್ಲ್ಯಾಕ್ ಸನ್ರೈಸ್ ಎಲ್ಲ ಪಾಯಿಂಟ್ ಫಿಕ್ಸ್ ಮಾಡ್ಬಿಟ್ಟು ಅದು ಸನ್ರೈಸ್ಗೆ ಇನ್ನೂ ಅಲ್ಟಿಮೇಟ್ ಪಾಯಿಂಟ್ ಅದು. ಹಂಗಾರೆ ನಾಡ್ದಿಕ್ಕೆ ಬರೋಣ? ಹಾಂ, ನಾಡ್ದಿಕ್ಕೆ ಬರೋಣ. ನಾಳೆ ಬರೋಣ. ನಾಳೆ ಬರ್ತೀವಿ. ಅಣ್ಣ ಸ್ವಲ್ಪ ಚಟ್ನಿ ಸಾಂಬಾರಣ್ಣ. ಪ್ಲೇಸ್ ಸಖತ್ತಾಗಿದೆ. ನಾನು ಆ್ಯಕ್ಚುಲಿ ಹೋಗ್ಬೇಕು ಅಂದ್ಕೊಂಡಿದ್ದೆ. ಸಾಕಣ್ಣ ಸರ್, ಇನ್ನೊಂದು 2-3 ಪ್ಲೇಸ್ ಇದೆ. ಇಲ್ಲಿ ಒಂದು ಹುಡುಗನ ಬಂದಾಗ ಕೊಡೆಕಲ್ ಗುಡ್ಡ ಅಂತ. ಕೊಡೆಕಲ್ ಗುಡ್ಡ. ಅವು ಏನೇ ಕಾಲಿಗೆ ಬದಾರಲ್ಲ ನಮ್ಮ ಘಾಟಿ ಇದೆಲ್ಲ. ಆ್ಯಕ್ಚುಲಿ ಇವಾಗ ಪ್ಲ್ಯಾನಲ್ಲಿ ಸಣ್ಣ ಚೇಂಜಸ್ ಮಾಡಿದ್ದೀವಿ. ಒಳ್ಳೆ ಹೊಟ್ಟೆ ತುಂಬ ತಿಂದ್ವಿ, ಸಕ್ಕತ್ತಾಗಿತ್ತು ಮಾತ್ರ. ಅಣ್ಣ ಥ್ಯಾಂಕ್ಸ್ ಅಣ್ಣ, ಚೆನ್ನಾಗಿತ್ತು. ನೀರು ದೋಸೆ ತುಂಬ ಚೆನ್ನಾಗಿತ್ತು. ಬರ್ತೀನಿ ಇನ್ನೊಂದು. ಆಲೇಖನ ಹೋಗಿ ಮತ್ತೆ ಬರ್ತೀನಿ. ನಾಳೆ ಬರ್ತೀನಿ ಅಣ್ಣ. ಓಕೆ. ಆ್ಯಕ್ಚುಲಿ ಈ ಒಂದು ಈಗ ನಾವು ಬಂದಿರೋ ಟೈಮ್ ಏನಿದೆಯೋ ಇದು ನಮಗೋಸ್ಕರ ಅಂತ, ಅಂದರೆ ನಮಗೆ ಒಂದು ಸ್ಪೇಸ್ ಬೇಕು ಅನ್ನೋದಕ್ಕೋಸ್ಕರ ಬಂದಿರೋದು. ನಿಮಗೆ ಗೊತ್ತು, ನಾನು ಚೈನಾ ಹೋಗಿದ್ದೆ, ಶ್ರೀಲಂಕಾ ಹೋಗಿದ್ದೆ. ನಾನು ಎಲ್ಲೇ ಹೋದ್ರೂ 20 ದಿನ ಅಥವಾ 21 ದಿನ ಮೇಲೆ ನಿಲ್ಲಲ್ಲ. ನೀವು ನೋಡಿದ್ದೀರಾ ಅನಿಸುತ್ತೆ. ಚೈನಾಗೂ ಕೂಡ 1 ತಿಂಗಳು ಹೋಗ್ತೀನಿ ಅಂತ ಹೇಳಿದ್ದೆ. ಬಟ್ ಅಲ್ಲಿ ನನಗೆ ಓಕೆ ಸಾಕಾಯಿತು ಅಂತ ಅನ್ನಿಸ್ತು, ಬಂದುಬಿಟ್ಟೆ. ಈ ಥರ ಸೊ ನನಗೇನಾಗುತ್ತೆ, ಸಾಕು ಅಂತ ಅನ್ನಿಸ್ಬಿಡುತ್ತೆ. ನಮ್ಮ ಊರು ನೋಡಬೇಕು, ನಮ್ಮ ಜನ ನೋಡಬೇಕು, ಈ ಥರ ನನಗೆ ಸ್ಟೇಟ್ ಸಿಕ್ಕು, ಹೋಮ್ ಸಿಕ್ಕಲ್ಲ. ಆ್ಯಕ್ಚುಲಿ ನನಗೇನು ಮನೆಗೆ ಹೋಗಬೇಕು ಆ ಥರ ಫೀಲ್ ಏನು ಆಗಲ್ಲ ನನಗೆ. ಯಾಕಂದ್ರೆ ನಾನು ಆವಾಗಿಂದ ಹಾಸ್ಟೆಲ್ಲು ಇಲ್ಲೆಲ್ಲ ಅಭ್ಯಾಸ ಆಗಿರೋದ್ರಿಂದ ನನಗೆ ಹೋಮ್ ಸಿಕ್ಕಾಗಲ್ಲ. ಈಗ ಇವನ್ ನಾನು ನಮ್ಮೂರಿಗೆ ಹೋಗಿದ್ದದ್ದು ಲಾಸ್ಟ್ ಯಾವಾಗ ಅಂತಂದರೆ ಚೈನಾ ರೈಡ್ಗೆ ಹೋಗಿದ್ನಲ್ಲ, ಚೈನಾ ಹಿಚೈಕಿಂಗು, ಆವಾಗಲೇ ಲಾಸ್ಟು, ಇನ್ನೂ ಹೋಗಿಲ್ಲ ನಾನು. ಬಟ್ ನನಗೇನು ಅಂತಂದರೆ ನಮ್ಮ ಸ್ಟೇಟಿಗೆ ಬಂದುಬಿಡ್ಬೇಕು, ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಇರಬೇಕು ಅಷ್ಟೇ. ಮತ್ತು ಇಲ್ಲಿ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಪ್ರತಿಷ್ಠಾನ ಇದೆ ಆಯಿತಾ, ಇಲ್ಲಿ ಇದಕ್ಕೂ ಕೂಡ ಬರಬೇಕು. ನಾಳೆ ಬರೋ ಪ್ಲ್ಯಾನ್ ಮಾಡ್ತೀನಿ. ನಿಜ ಹೇಳಬೇಕು ಅಂತಂದರೆ ನನ್ನ ಮನಸ್ಸು ಕರಿತಾ ಇತ್ತು, ಚಾರ್ಮುಡಿ ಘಾಟ್ ನೋಡ್ಬಿಡೋಣ ಕಳಸ ಹೋಗೋಕ್ಕಿಂತ ಮುಂಚೆ ಅಂತ. ಆದರೆ ಈಗ ನೋಡಿ ಪ್ಲ್ಯಾನ್ ಚೇಂಜ್ ಆಯಿತು. ಈಗ ನಾನು ಚಾರ್ಮುಡಿನೇ ನೋಡ್ಕೊಂಡು ಹೋಗಂಗಾಗಿದೆ. ಏನು ನಿಶಬ್ದವಾಗಿದೆ ನೋಡಿ, ಮತ್ತು ಏನು ಹಸಿರು. ಆ್ಯಕ್ಚುಲಿ ಮಳೆ ಟೈಮಲ್ಲಿ ಬಂದರೆ ಒಳ್ಳೆ ಜರಿಗಳನ್ನ ನೋಡ್ಬೋದು. ಈ ಟೈಮಿಗೆ ಬಂದರೆ ಪೀಸಾಗಿ ಎಂಜಾಯ್ನೂ ಮಾಡ್ಬೋದು. ಏನು ಹಸಿರಾಗಿದೆ ಅಲ್ಲ ವಿನಿ, ಈಗಲೂ ಇಷ್ಟೊಂದು ಹಸಿರಾಗೈತೆ, ಅಷ್ಟು ಹಸಿರಾಗಿದೆ ನೋಡು. ಬೇಸಿಗೆ ಶುರುವಾಗಿಲ್ಲ ಇನ್ನು.
ಹಾಂ ಕರೆಕ್ಟು. ಮಧ್ಯೆ ಮಧ್ಯೆ ಮಳೆನೂ ಆಗ್ಬೋದೇನೋ ಇಲ್ಲಿ, ಹೇಳೋಕ್ಕಾಗಲ್ಲ. ಇವತ್ತು ಮಳೆ ಆದರೂ ಆಗ್ಬೋದು. ನಾನು ಒಂದು ಸಲ ನೋಡೇ ಇಲ್ಲ. ಓ ನೋಡ್ರಿ ಇಲ್ಲಿ ಎಷ್ಟು ಸಖತ್ತಾಗಿದೆ, ಚಾರ್ಮುಡಿ ಫಾಲ್ಸ್ ಅಂತೆ. ನಾನು ಬಂದೇ ಇಲ್ಲ ಇಲ್ಲಿಗೆ, ಬಂದೇ ಇಲ್ಲ, ನಾನು ನೋಡೇ ಇಲ್ಲ. ಆದರೆ ಬಂದಿದ್ದೀನಿ, ಇಲ್ಲಿ ನೋಡೇ ಇಲ್ಲ ಇದನ್ನು. ನಾನು ನೈಟಲ್ಲಿ ಬಂದಿದ್ದೀನಿ, ಹಂಗಾಗಿ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಕಾಫಿ ಬಿಟ್ಟಿದೆ ಚೆನ್ನಾಗಿ. ನೋಡಿದ್ರೆ ಇಲ್ಲಿ ಕಾಫಿ ಬಿಟ್ಟಿದೆ, ಎಲ್ಲ ಪಿಂಜೊಡ್ದಿದೆ ಇವಾಗ. ಇವೇನು ಚೆನ್ನಾಗಿದೆ ಗುರು ಇದು. ಲಿಟ್ರಲಿ ಎಲ್ಲೋ ನಮ್ಮ ಕಡೆ ಈ ಅಟಿಕಾನ್ ಎಸ್ಟೇಟ್ ಇದೆ ಚಾಮರಾಜನಗರ ಸೈಡು. ಸೊ ಬೇಡುಗುಳಿ ಅಂತ ಕರಿತೀವಿ ಅದನ್ನು. ಅಲ್ಲಿ ಕ್ಲೈಮೇಟ್ ಅದೇ ಥರನೇ ಫೀಲ್ ಆಗ್ತಿದೆ ಇಲ್ಲಿ. ಓ ನವಿಲುಗಳು ಯಾವುದೋ ಹಳೇ ಮನೆಗಳೆಲ್ಲ ಪಾಳು ಬಿದ್ದೋಗ್ಬಿಟ್ಟಿದ್ದಾವೆ. ಮೀನು ಹಿಡಿತಾ ಇದ್ದಾರೆ. ಏನು ಅದಲ್ಲ, ಇನ್ನು ಮುಂದೆ ಇದೆ. ಅದೇ ಕಟ್ತಿರ್ತಾರೆ ಈಗೀಗ. ಸ್ಕೂಲು, ಅಂಗನವಾಡಿ ಎಲ್ಲನೂ ಇದೆ ಇಲ್ಲೇ. ಅಣ್ಣ ನಮಸ್ತೆ. ಚೆನ್ನಾಗಿದ್ದೀರಾ ಅಣ್ಣ? ನಾವು ಜಸ್ಟ್ ರೀಚ್ ಆದ್ವಿ, ಇವಾಗ ಜಸ್ಟ್ ಬಂದ್ವಿ, ಅವರು ಹೊರಗಡೆಗೆ ಬಂದರು. ಆ್ಯಂಗಲ್ಗಳನ್ನ ಚೆಕ್ ಮಾಡ್ಕೊತಾ ಇದ್ದೀವಿ. ಬಂದಿದ್ದೀವಿ, ಒಂದು ಆರಾಮಾಗಿ ಕೂತ್ಕೊಂಡು ಯಾವ್ಯಾವ ಆ್ಯಂಗಲ್ನ ತಗೊಬೋದು ಅಂತ. ಈಗ ಮಿರರ್ಗೆ ಬೇಕು ಅಂತಂದ್ರು ಇಲ್ಲಿಗೆ ಫಿಟ್ ಮಾಡ್ಬೋದು. ಸೊ ನಮ್ಮ ಹತ್ರ ಎರಡು ಮೈಕ್ ಇದ್ದರೆ ಈಗ ನನ್ನ ವೈಫ್ ಇರ್ತಾಳೆ ಅನ್ಕೊಳ್ಳೋಣ, ಇಲ್ಲ ಇರ್ತಾಳೆ ಅಂದರೆ ನಾನೇ ಇದ್ದೀನಲ್ಲ, ಸದ್ಯಕ್ಕೆ ನೀನೇ ಇದೆಯಲ್ಲ, ನಿನ್ನೇ ಕೂರಿಸ್ಕೊಳ್ಳೋದು. ಎರಡು ಮೈಕ್ ಹಾಕ್ಕೊಂಡು ನಾವಿಬ್ಬರು ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಚಿನ್ನ ಬಂಗಾರಿ ಏನು ಮಾತಾಡ್ತಾ ಇದೆಯಾ ಅನ್ಕೊಂಡು ಮಾತಾಡಿದ್ರೆ ಅದು ಇಬ್ಬರದು ಫೇಸ್ ಎಕ್ಸ್ಪ್ರೆಷನ್ನ ತಗೊಳುತ್ತೆ. ಇವಾಗ ಕರೆಂಟ್ ಹೊಟ್ಟೋಯ್ತು, ಜನ್ರೇಟರ್ ಆನ್ ಮಾಡಿದ್ದಾರೆ. ಮಿನಿ ಜನ್ರೇಟ್ರ್. ಕ್ಯಾಮ್ರಾಗೆ ಬರಲ್ವೇನೋ? ಕ್ಯಾಮ್ರಾಗೆ ಬರಲ್ವಾ? ಯಾಕೆ ಹೌದಾ? ನೈಟ್ ಜನ್ರೇಟರ್ ಯೂಸ್ ಮಾಡಬೇಕು ಅಂತಂದರೆ ಇನ್ನೂ ಹೆಂಗಿದೆ ಪರಿಸ್ಥಿತಿ ಅಲ್ವಾ? ಕಷ್ಟ. ಏನು ಕಾಣಿಸ್ತಾ ಇಲ್ಲಲ್ಲ, ಏನಂದ್ರೆ ಏನಿಲ್ಲ. ನೋಡಿ ಎಂಥ ಕಾಡಿಗೆ ಬಂದಿದ್ದೀನಿ ನಾವು ಇವಾಗ. ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸು. ನಿನ್ಗೆ ಹೆಂಗೆ ಅನ್ನಿಸ್ತು? ಈಗ ಕಳಸಾಗೆ ಇವತ್ತೇ ಹೋಗಿದ್ದಿದ್ರೆ ನಮ್ಗೆ ಸೇಮ್ ಎಕ್ಸ್ಪೀರಿಯೆನ್ಸು. ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಯಿತು, ತಿಳ್ಕೊಳ್ಳೋದಂಗೆ ಆಗುತ್ತೆ. ಅಲ್ಲೇ 2 ದಿನ ಸ್ಪೆಂಡ್ ಮಾಡೋ ಬದಲು ರೆಡ್ ಹ್ಯಾಂಡಲ್ಲಿ ಸುತ್ತ ಬೆಟ್ಟ ಮಧ್ಯದಲ್ಲಿದ್ದೀವಿ ಈಗ. ನಾಳೆ ಆ ಬೆಟ್ಟ ತೋರಿಸೋಣ. ಎಸ್.